ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಗುರುವಾರದ ಬ್ಲಾಗು, ಅಂದರೆ ಬೆಳಿಗ್ಗೆನೇ ಪೂಜೆನ ಮುಗಿಸ್ಕೊಂಡು ಆಮೇಲೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ. ಇನ್ನು ಈ ಪೂಜೆ ಎಲ್ಲ ಇದ್ದಾಗ ನಾನು ಆದಷ್ಟು ಒಂದು ಈಸಿಯಾಗಿ ಬೇಗ ಆಗುವಂಥ ರೆಸಿಪಿನೇ ಮಾಡ್ಕೋತೀನಿ. ಅಂದರೆ ಟೈಮ್ ಮ್ಯಾನೇಜ್ ಆಗಬೇಕಲ್ವ, ಇನ್ನು ಪೂಜೆ ಮಾಡಿಕೊಂಡು ತಿಂಡಿನ ಮಾಡ್ಕೊಳ್ಳಲಿಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಇವತ್ತು ಹೆಸರು ಕಾಳು ಪಲ್ಯನ ಮಾಡಿಕೊಂಡು ಅದ್ರ ಜೊತೆ ಚಪಾತಿನೂ ಹಾಕೋಬಿಡೋಣ ಬೇಗ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಹೆಣ್ಮಕ್ಳು ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು ಮತ್ತು ಮಕ್ಕಳಾದ್ಮೇಲೆ ಆಗಿರ್ಬೋದು ಒಂದು ಫ್ಯಾಮಿಲಿನ ಮಕ್ಕಳನ್ನ ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಬೇಕು. ಯಾವುದೇ ರೀತಿಯ ಒಂದು ಗಿಲ್ಟ್ ಫೀಲಿಂಗ್ ಇಲ್ದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬೇಕು. ಒಂದು ಸಮಾಧಾನವಾಗಿ ಚೆನ್ನಾಗಿ ಎಲ್ಲನೂ ನೋಡ್ಕೋತಾ ಇದ್ದೀನಿ ಅನ್ನೋ ರೀತಿ ಇರಬೇಕು ಅಂತ ಅಂದರೆ ನಾವು ಈ ರೀತಿಯ ಕೆಟ್ಟ ಅಭ್ಯಾಸಗಳನ್ನು ಮೊದಲು ತೆಗೆದಾಕಬೇಕು. ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಅಂದರೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗೋದು. ಇವತ್ತಿನ ಕೆಲಸನ ನಾಳೆ ಮಾಡ್ಕೊಳ್ಳೋಣ, ಇವಾಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾನೆ ಇರೋದು. ನಾವು ಈ ರೀತಿ ಒಂದು ಬ್ಯಾಲೆನ್ಸ್ನ ಉಳಿಸ್ಕೊಬಿಟ್ರೆ ಕೆಲಸನ ಇವತ್ತಿನ ಕೆಲಸ ಒಂದು ಬಟ್ಟೆ ವಾಶ್ ಹಾಕೋದು ಏನೋ ಒಂದು ಕೆಲಸ ಇರುತ್ತೆ ಅಂದ್ಕೊಳ್ಳಿ, ಇವತ್ತಿನ ಕೆಲಸ ನಾಳೆ ಮಾಡ್ಕೊಳ್ಳೋಣ ಅಂದರೆ ನಾಳೆ ಕೆಲಸನ ನಮ್ಗೆ ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಇದನ್ನು ಮುಗಿಸಿ ಅದನ್ನು ಮುಗಿಸ್ಲಿಕ್ಕೆ ಟೈಮ್ ಆಗೋದಿಲ್ಲ. ಆವಾಗ ಆಟೋಮೆಟಿಕಲಿ ನಾವು ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಆದಷ್ಟು ಆವಾಗಿನ ಕೆಲಸನ ಆವಾಗಲೇ ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾವು ಮೇಯ್ನ್ ಕೆಲಸ ಆಗಿಬಿಟ್ರೆ ಎಲ್ಲರಿಗೂ ಟೈಮ್ ಕೊಡ್ಬೋದು, ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಕ್ಕಳ ಜೊತೆ ಆಗಿರ್ಬೋದು, ಹಸ್ಬೆಂಡ್ ಜೊತೆ ಆಗಿರ್ಬೋದು. ಮೇಯ್ನು ನಮ್ಮ ಕೆಲಸ ಆಗಿಬಿಟ್ರೆ ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ. ಆದಷ್ಟು ಆವಾಗಿನ ಕೆಲಸನ ಆವಾಗಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಪೋಸ್ಟ್ಪೋನ್ ಮಾಡೋದ್ರಲ್ಲೂ ಒಂದು ಸ್ವಲ್ಪ ಹೊತ್ತು ಖುಷಿ ಸಿಗುತ್ತೆ. ಇವಾಗ ಅಡುಗೆ ಎಲ್ಲ ಆಯಿತಾ, ಒಂದು ಸ್ವಲ್ಪ ಹೊತ್ತು ಪಾತ್ರೆ ತೊಳಿಬೇಕು ಅಂದಾಗ ಇಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಡೋಣ, ಟಿ ವಿ ನೋಡಿಬಿಡೋಣ ಅನ್ನೋ ಆ ಟೈಮಿಗೆ ಮಾತ್ರ ಖುಷಿ ಸಿಗೋದನ್ನ ನಾವು ಯೋಚನೆ ಮಾಡ್ತೀವಿ. ಪುನಃ ಎದ್ದು ಬಂದು ಅದೇ ಕೆಲಸನ ಮಾಡಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಯ್ಯೋ ಆವಾಗಲೇ ಹೆಂಗೋ ಮಾಡ್ಕೊಬಿಟ್ಟಿದ್ರೆ ಆಯ್ತಿತ್ತಲ್ಲ, ಇವಾಗ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ನೋಡ್ಬೋದಿತ್ತು, ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅನ್ನೋ ರೀತಿ ಯೋಚನೆನ ಮಾಡ್ತೀವಿ. ಆದಷ್ಟು ನಾವು ಕೆಲಸನ ಬ್ಯಾಲೆನ್ಸ್ ಉಳಿಸ್ಕೊಳ್ದೆ ಆವತ್ತಿನ ಕೆಲಸನ ಅವತ್ತೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಾಳೆ ಅನ್ನೋದು ಆಳು ಅಲ್ವಾ, ಇವಾಗ ಏನಿದೆ ಆ ಕೆಲಸನ ಮುಗಿಸ್ಕೊಬಿಟ್ರೆ ನಮಗೂ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ, ಚೆನ್ನಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಇದು ಕೂಡ ಈಸಿ ಆಗುತ್ತೆ. ಫಸ್ಟ್ ಪಾಯಿಂಟು ಪೋಸ್ಟ್ಪೋನ್ ಮಾಡೋದನ್ನು ನಾವು ಆದಷ್ಟು ಕಡಿಮೆನ ಮಾಡಬೇಕು ಕೆಲಸದ ವಿಷಯಗಳಲ್ಲಿ. ಸೆಕೆಂಡ್ ಒನ್ ಏನು ಅಂತ ಅಂದರೆ ಎಕ್ಸ್ಪೆಕ್ಟ್ ಮಾಡೋದು. ಇವಾಗ ಮನೆ ಕೆಲಸನ ನಾವೇ ಮಾಡಬೇಕಾ, ನಾವು ಒಬ್ಬರೇ ಮಾಡಬೇಕಾ, ಅವರು ಮಾಡಿ ಇವಾಗ ಹಸ್ಬೆಂಡು ಇವಾಗ ಎಲ್ಲರೂ ಜೊತೆಲಿದ್ದೀವಿ ಅಂತ ಅಂದಾಗ, ಮಕ್ಕಳು ಎಲ್ಲರೂ ಇದ್ದೀವಿ ಅಂದಾಗ ಹಸ್ಬೆಂಡ್ ಮಾಡಲಿ ನಾನು ಒಬ್ಬಳೇ ಮಾಡಬೇಕಾ ಅನ್ನೋ ರೀತಿ ಯೋಚನೆ ಮಾಡೋದು. ಇದಂತೂ ತುಂಬ ಕೆಟ್ಟ ಅಭ್ಯಾಸ. ನಮ್ಮ ಮಕ್ಕಳನ್ನ, ನಮ್ಮ ಫ್ಯಾಮಿಲಿನ, ನಮ್ಮ ಸಂಸಾರನ ನಾವು ನೋಡ್ಕೊಳ್ದೆ ಇನ್ಯಾರು ನೋಡ್ಕೋತಾರೆ ಅಲ್ವಾ? ನಮ್ಮಷ್ಟು ಚೆನ್ನಾಗಿ ಯಾರೂ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದಂತೂ ತುಂಬ ಕೆಟ್ಟ ಅಭ್ಯಾಸ. ಎಲ್ಲನೂ ನಾವೇ ಮಾಡಬೇಕಾ, ನಾನು ಒಬ್ಬಳೇ ಮಾಡಬೇಕಾ ಅಂತ ಯೋಚನೆ ಮಾಡಿದ್ರೆ ನಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ. ಈಗ ಬೇರೆಯವ್ರ ಮೇಲೆ ಅವ್ರು ಮಾಡಲಿ ಅಂತ ಅಂದ್ಕೊಳ್ಳೋದು, ಇದಂತೂ ತುಂಬಾ ಕೆಟ್ಟ ಅಭ್ಯಾಸ. ಇದನ್ನು ಮೊದಲು ಬಿಡಬೇಕು. ಓನಾಗಿ ನಾವೇ ಮಾಡಬೇಕು. ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ನಾನೇ ಓನಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋ ರೀತಿ ಯೋಚನೆ ಮಾಡ್ಕೊಂಡು ಹೋದರೆ ನಾವು ಆದಷ್ಟು ಎಲ್ಲನೂ ಚೆನ್ನಾಗಿ ನಿಭಾಯಿಸಲಿಕ್ಕೆ ಈಸಿ ಆಗುತ್ತೆ. ಅದನ್ನು ಬಿಟ್ಟು ನಾವು ಯಾವಾಗಲೂ ನಾವು ಒಬ್ಬರೇ ಮಾಡಬೇಕಾ, ಎಲ್ಲನೂ ನಾನೇ ಮಾಡಬೇಕಾ ಅಂದರೆ ನಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದೇ ಬರೋದಿಲ್ಲ. ಒಂಥರ ಅವ್ರು ಮಾಡಲಿ, ಬೇರೆಯವ್ರು ಮಾಡಲಿ ಅನ್ನೋ ರೀತಿ ಯೋಚನೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಇದು ಸೆಕೆಂಡ್ ಪಾಯಿಂಟು. ಆದಷ್ಟು ಒಂದು ಎಕ್ಸ್ಪೆಕ್ಟ್ನ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟು ಏನು ಅಂತ ಅಂದರೆ ಕೆಲಸದ ವಿಷಯದಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಅನ್ನೋದು ಇರಬೇಕು. ನಮಗೆ ಡಿಸಿಪ್ಲಿನ್ ಇಲ್ಲದೆ ಹೋದಾಗಲೇ ಕೆಲಸ ಮಾಡಲಿಕ್ಕೆ, ಅಂದರೆ ಆ ಟೈಮಿಗೆ ಕೆಲಸ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅಯ್ಯೋ ಯಾರು ಮಾಡ್ತಾರೆ ಅನ್ನೋ ರೀತಿ ಯೋಚನೆ ಮಾಡ್ತೀವಿ. ಆದಷ್ಟು ಕೆಲಸ ಅಂತ ಬಂದಾಗ ಕರೆಕ್ಟಾಗಿ ಮಾಡಿಬಿಡಬೇಕು ಅನ್ನೋ ಒಂದು ಡಿಸಿಪ್ಲಿನ್ ಅನ್ನೋದಿದ್ದರೆ ನಮ್ಗೆ ಯಾವ ಟೈಮ್ಗೆ ಏನಾಗಬೇಕೋ ಅದೆಲ್ಲ ಚೆನ್ನಾಗಿ ಮಾಡಿಕೊಂಡು ಹೋಗ್ತಿರ್ತೀವಿ. ಡಿಸಿಪ್ಲಿನ್ ಅನ್ನೋದು ಇದ್ದರೆ ತುಂಬಾ ಒಳ್ಳೆಯದು, ಎಲ್ಲನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ಇನ್ನು ಹೆಸರು ಕಾಳಿನ ಪಲ್ಯನ ನಾನು ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೋತಾರಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಅಲ್ವ ರೆಸಿಪಿ, ತುಂಬಾ ಈಸಿಯಾಗಿರುತ್ತೆ ಅಂದ್ಬಿಟ್ಟು ಇದೇನು ರೆಸಿಪಿ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ತುಂಬ ಈಸಿ ಅಲ್ವಾ, ಬೇಗ ಮಾಡ್ಕೊಬಿಡ್ಬೋದು ಅಂತ ಈ ರೀತಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ತುಂಬ ಜನನ ನೋಡ್ತಿರ್ತೀವಿ, ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಆಗಲ್ಲ, ನೈಟು ಬೇಗ ಮಲ್ಕೋತಾರೆ ಆದರೂ ಕೂಡ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಆಲ್ರೆಡಿ ಅವ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾರೆ ನಂಗೆ ಹೇಳೋಕ್ಕಾಗಲ್ಲ ಅಂತ. ಎಚ್ಚರಾದರೂ ಕೂಡ ಅವರು ಎದ್ದೇಳಲಿಕ್ಕೆ ಹೋಗಲ್ಲ. ಇದಂತೂ ತುಂಬ ಒಂದು ಒಳ್ಳೆ ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಬೆಳಗ್ಗೆ ಟೈಮೇ ಜಾಸ್ತಿ ಕೆಲಸ ಇರೋದ್ರಿಂದ ನಾವು ಬೆಳಗ್ಗೆ ಟೈಮೇ ಜಾಸ್ತಿ ಅಡುಗೆ ಮಾಡೋದಾಗಿರ್ಬೋದು, ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಇದೆಲ್ಲ ಜಾಸ್ತಿ ಕೆಲಸ ಬೆಳಗ್ಗೆ ಟೈಮ್ ಇರೋದ್ರಿಂದ ನಾವು ಬೆಳಗ್ಗೆ ಟೈಮೇ ಬೇಗ ಎದ್ದೇಳೋಕ್ಕಾಗಲ್ಲ ಅಂತ ಲೇಜಿ ಥರ ಇದ್ಬಿಟ್ರೆ ನಮಗೆ ಬೇರೆ ಕೆಲಸನ ಮಾಡಲಿಕ್ಕೆ ಟೈಮು ಕೂಡ ಇರೋದಿಲ್ಲ. ಒಂಥರ ಇಡೀ ದಿನ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಇದಂತೂ ಒಂದು ಒಳ್ಳೆ ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು. ಈ ಅಭ್ಯಾಸನ ಮೊದಲು ತೆಗೆದಾಕಬೇಕು. ಆವಾಗ ನಾವು ಒಂದು ಚೆನ್ನಾಗಿ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೋದು.
ನನ್ನ ಮಗಳು ಬೆಳಿಗ್ಗೆನೇ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಪ್ಪಟ್ಟು ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ಲು. ಯಾರೋ ಸ್ನ್ಯಾಕ್ಸಿಗೆ ನಿಪ್ಪಟ್ಟನ್ನ ತಗೊಬಂದಿದ್ದಾರೆ, ಮನೇಲೇ ಮಾಡಿರೋದಂತೆ. ಅದನ್ನು ನೋಡಿಬಿಟ್ಟಿದ್ದಾಳೆ, ನನಗೂ ಮಾಡಿ ಇವತ್ತು ಸ್ಕೂಲಿಂದ ಬರುವಷ್ಟರಲ್ಲಿ ಮಾಡಿರು ಅಂತ ಹೇಳ್ಬಿಟ್ಟು ಹೋಗಿದ್ಲು. ಮಕ್ಕಳೇ ಆಗಲ್ವ, ಯಾರಾದರೂ ಏನಾದರೂ ತಿಂತಿದ್ದಾರೆ ಅಂತ ಅಂದಾಗ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇವಾಗಲೇ ಮಾಡಿಟ್ಬಿಡ್ತಾ ಇದ್ದೀನಿ. ಅಂದರೆ ಪುನಃ ಅಡುಗೆ ಮನೆಗೆ ಬಂದು ಆಮೇಲಿನ ಮಾಡೋಣ ಅಂದ್ಕೊಂಡು ಹೋದರೆ ಅದು ಮಾಡೋದಕ್ಕೆ ಬೇಜಾರಾಗಿಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಇವಾಗ ಹೆಂಗಿದ್ರು ಬೆಳಿಗ್ಗೆ ತಿಂಡಿ ಮಾಡ್ತಾ ಇದ್ದೀನಲ್ಲ, ಇವಾಗಲೇ ಮಾಡಿ ಬಿಡೋಣ, ಒಂದೇ ಕೆಲಸ ಎಲ್ಲ ಅಲ್ಲೇ ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ ಕಿಚನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಒಂದೇ ಸಲ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ನಾನು ಈ ನಿಪ್ಪಟ್ಟನ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಒಂದು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಕರಿ ಎಳ್ಳು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ, ಮತ್ತು ಹುರಿದು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿರುವಂಥ ಕಡಲೆ ಬೀಜ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಗರಿಗರಿಯಾಗಿ ಕುರುಮ್ ಅನ್ನೋ ಥರ ಚಳಿ ಟೈಮಲ್ಲಂತೂ ತುಂಬ ಒಳ್ಳೆ ಸ್ನ್ಯಾಕ್ಸ್ ಇದು. ಈ ರೀತಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಏನು ಅಂತ ಅಂದರೆ, ಜಾಸ್ತಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಅಂದರೆ ಪಾಸ್ಟ್ ಬಗ್ಗೆ ಆಗಿರ್ಬೋದು, ಫ್ಯೂಚರ್ ಬಗ್ಗೆ ಆಗಿರ್ಬೋದು, ಮುಗ್ದೋಗಿರುತ್ತೆ, ಬೇಡ್ದೇ ಇರುತ್ತೆ ಆ ವಿಷಯ, ಅದ್ರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು. ಈ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ನಮ್ಗೆ ಆದಷ್ಟು ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಅಟ್ ಪ್ರೆಸೆಂಟ್ ಏನಿದೆ ಅದ್ರ ಬಗ್ಗೆ ಆದಷ್ಟು ಯೋಚನೆ ಮಾಡಿದ್ರೆ ನಾವು ಕೆಲಸನ ಮುಗಿಸ್ಕೋಬೋದು, ಈಸಿಯಾಗಿ ಟೈಮ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ಈ ರೀತಿ ಈ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ನಾವು ಚೆನ್ನಾಗಿ ಮನೇನ, ಮಕ್ಕಳನ್ನ, ಒಂದು ಫ್ಯಾಮಿಲಿನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಾಗಿರ್ಬೋದು, ಅವ್ರು ಮಾಡಲಿ ನಾನೇಕೆ ಮಾಡಲಿ ಅಂತ ಅನ್ನೋದಾಗಿರ್ಬೋದು, ಮತ್ತು ಡಿಸಿಪ್ಲಿನ್ ಇಲ್ಲದೆ ಇರೋದಾಗಿರ್ಬೋದು, ಮತ್ತು ಕೆಲಸನ ಪೋಸ್ಟ್ಪೋನ್ ಮಾಡ್ಕೊಂಡು ಅಯ್ಯೋ ನಾಳೆ ಮಾಡೋಣ ಅನ್ನೋದಾಗಿರ್ಬೋದು. ಈ ಥರ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಕರೆಕ್ಟಾಗಿ ಮಾಡ್ಕೊಬಿಟ್ರೆ ಕೆಲಸ ಆಯಿತು ಅಂದರೆ ಆಲ್ಮೋಸ್ಟ್ ನಾವು ಚೆನ್ನಾಗಿ ಫ್ಯಾಮಿಲಿಗೆಲ್ಲ ಟೈಮ್ ಕೊಡೋದಕ್ಕೂ ಕೂಡ ಈಸಿ ಆಗುತ್ತೆ. ಇನ್ನು ನಿಪ್ಪಟ್ಟನ್ನು ಮಾಡ್ಕೋತಾ ಇದ್ದೀನಿ. ಬೇಗ ಆಗಿಬಿಡುತ್ತೆ ನಿಪ್ಪಟ್ಟು, ಅಂದರೆ ಒಂದೇ ಸಲ ಉಂಡೆ ಎಲ್ಲ ಮಾಡಿಟ್ಕೊಬಿಟ್ರೆ ಬೇಗ ಹಾಕೋಬಿಡ್ಬೋದು. ಚೆನ್ನಾಗಿ ಬೆಂದಿತ್ತು, ಎಷ್ಟು ಚೆನ್ನಾಗಿ ಅದು ಕರಿ ಎಳ್ಳು ಮತ್ತು ಕಡಲೆ ಬೀಜ ಎಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.